ಈಗಾಗಲೇ ನಾವು 10ನೇ ತರಗತಿಯಲ್ಲಿ ಬಹುಪದೋಕ್ತಿ ಅಂತಕ್ಕಂಥ ಅಧ್ಯಾಯದಲ್ಲಿ ಬಹುಪದೋಕ್ತಿಯ ವಿಧಗಳು, ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಬಹುಪದೋಕ್ತಿಯ ಡಿಗ್ರಿಯನ್ನ ಅಧ್ಯಯನ ಮಾಡಿದ್ದೇವೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಸೊ ಈಗಾಗಲೇ ನಾವು ಶೂನ್ಯತೆಗಳು ಅಂತಕ್ಕಂಥದ್ದು ನೋಡಿದ್ವಿ. ಆ ಶೂನ್ಯತೆಗಳು ಮತ್ತು ಆ ಬಹುಪದೋಕ್ತಿಯಲ್ಲಿ ಇರ್ತಕ್ಕಂಥ ಸಹಗುಣಕಗಳ ನಡುವಿನ ಸಂಬಂಧ ಏನಿದೆ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತೇವೆ. ಸೊ ಇಲ್ಲಿ ಅಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಆದಾಗ ಮೊದಲನೇದಾಗಿ ಶೂನ್ಯತೆಗಳ ಮೊತ್ತ ಏನಾಗ್ತದೆ? ನಮಗೆ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ನೋಡ್ತೇವೆ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದು ಏನಂತ ಕೇಳಿದ್ರೆ ಶೂನ್ಯತೆಗಳ ಮೊತ್ತ. ಅಂದ್ರೆ ಶೂನ್ಯತೆಗಳ ಮೊತ್ತ ಎದಕ್ಕೆ ಸಮನಾಗಿರ್ತದೆ ಅಂತ ಕೇಳಿದ್ರೆ ನಮಗೆ ಈ ವರ್ಗ ಬಹುಪದೋಕ್ತಿಯಲ್ಲಿ ಎಕ್ಸ್ ನ ಸಹಗುಣಕ ಎಕ್ಸ್ ಸ್ಕ್ವೇರ್ ನ ಸಹಗುಣಕದಿಂದ ಭಾಗಿಸಿದಾಗ ಬರ್ತಕ್ಕಂಥ ಬೆಲೆಗೆ ಆಲ್ಫಾ ಪ್ಲಸ್ ಬೀಟಾ ಏನಾಗಿರ್ತದ ನಮಗೆ ಸಮ ಆಗಿರ್ತದ ಅಂತ ನೋಡ್ತೇವೆ. ಇಲ್ಲಿ ಮೈನಸ್ ಬಿ ಬೈ ಎ ಈಗಾಗಲೇ ನೋಡ್ತೇವೆ. ಮೈನಸ್ ಇದು ಬಿ ಅಂತಂದ್ರೆ ಏನು? ಎಕ್ಸ್ ನ ಸಹಗುಣಕ ಅಂತ ಕರಿತೇವೆ. ಅದೇ ರೀತಿ ಎ ತಂದ್ರೆ ಏನು? ನಮ್ಗೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ಕರಿತೇವೆ. ಅಂದ್ರೆ ಒಟ್ಟಾರೆ ನಮ್ಗೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ನ ಸಹಗುಣಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ನೋಡ್ತೇವೆ. ಇನ್ನ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ ಅಂತ ನೋಡ್ತೇವೆ. ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ಸಿ ಅನ್ನೋದು ಏನು? ವರ್ಗ ಬಹುಪದೋಕ್ತಿಯಲ್ಲಿ ಸ್ಥಿರಾಂಕವಾಗಿರ್ತದ. ಇದು ಸ್ಥಿರಾಂಕ ಅಂತ ನೋಡ್ತೇವೆ. ಸೊ ಹಾಗಾಗಿ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನ ಸಹಗುಣಕ ಅಂತ ನೋಡ್ತೇವೆ. ಅಂದ್ರೆ ಶೂನ್ಯಗಳ ಗುಣಲಬ್ಧವು ಯಾವುದಕ್ಕೆ ಸಮನಾಗಿರ್ತದೆ ಅಂತ ಹೇಳಿದ್ರೆ ಸಿ ಅನ್ನ ಎಕ್ಸ್ ಸ್ಕ್ವೇರ್ ನ ಸಹಗುಣಕದಿಂದ ಭಾಗಿಸಿದಾಗ ಬರ್ತಕ್ಕಂಥ ಬೆಲೆಗೆ ಈ ಶೂನ್ಯತೆಗಳ ಗುಣಲಬ್ಧ ಸಮ ಆಗಿರ್ತದ ಅಂತ ನೋಡ್ತೇವೆ. ಸೊ ಇಲ್ಲಿ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ನಾವು ಯಾವ ರೀತಿ ಕಂಡುಹಿಡಿಯಬಹುದು? ಮೊದಲನೇದಾಗಿ ನಾವು ಕಂಡುಹಿಡಬೇಕು, ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಬೇಕು. ಸೊ ಈಗಾಗಲೇ ನಮ್ಗೆ ಗೊತ್ತಾಗಿದೆ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಎಷ್ಟಿರ್ತಾವ ಅಂತ ಕೇಳಿದ್ರೆ 2 ಇರ್ತಾವ ಅಂತ ಹೇಳಿದೇವಿ. ಡಿಗ್ರಿ 2 ಆಗಿರೋದ್ರಿಂದ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಆಗಿರ್ತಾವ. ಸೊ ಹಾಗಾಗಿ ಆ 2 ಶೂನ್ಯತೆಗಳು ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ಸೊ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನೋಡೋಣ. ಮೊದಲನೇದಾಗಿ ಉದಾಹರಣೆ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಬಹುಪದೋಕ್ತಿ ಶೂನ್ಯತೆಗಳನ್ನ ಕಂಡು ಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿದಾರ. ಪ್ರಶ್ನೆ ಸೊ ಇದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಬರ್ತಕ್ಕಂತ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಸೊ ಈ ಪ್ರಶ್ನೆಯನ್ನ ನೀವು ಆದಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾಗ್ತದ. ಮೊದಲನೇದಾಗಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 7x ಪ್ಲಸ್ 12 ಇದು ಏನಿದೆಪ್ಪ ಅಂತ ಒಂದು ವರ್ಗ ಬಹುಪದೋಕ್ತಿ ಇದೆ. ಸೊ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ನಾವು ಕಂಡುಹಿಡಿಬೇಕಾಗಿದೆ. ಯಾವ ರೀತಿ ಕಂಡುಹಿಡಿತೇವೆ? ಮೊದಲನೇದಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಅಂತ ಬರ್ಕೋತೇವೆ. ಇಲ್ಲಿ ಏನ್ ಮಾಡ್ಬೇಕಂತ ಕೇಳಿದಾಗ ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ವರ್ಗ ಬಹುಪದೋಕ್ತಿಯ ಆದರ್ಶ ರೂಪಕ್ಕೆ ನಾವು ಏನಾದ್ರೂ ಹೋಲಿಸಿದಾಗ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ ಸಿ ಅಂತ ನೋಡ್ತೇವೆ. ಸೊ ಇಲ್ಲಿ ಎ ಅಂತಂದ್ರೆ ನಾವು ಹೇಳ್ತೇವೆ ಎಕ್ಸ್ ಸ್ಕ್ವೇರ್ ನ ಸಹಗುಣಕ, ಇಲ್ಲಿ ಏನಿಲ್ಲಪ್ಪ ಅಂತಂದ್ರೆ 1. ಸೊ ಹಾಗಾಗಿ ಎ ಅಂತಂದ್ರೆ 1 ಅಂತ ಬರಿತೇವೆ. ಸೊ ಬಿ ಅಂತಂದ್ರೆ ಎಕ್ಸ್ ನ ಸಹಗುಣಕ ಅಂತ ಬರಿತೇವೆ. ಹಾಗಾಗಿ ಇಲ್ಲಿ ಎಕ್ಸ್ ನ ಸಹಗುಣಕ ಬಿ ಅಂತಂದ್ರೆ ಎಷ್ಟಿದೆ? 7 ಇದೆ. ಅದೇ ರೀತಿ ಸ್ಥಿರಾಂಕವನ್ನ ನೋಡ್ತೇವೆ, ಕಾನ್ಸ್ಟಂಟ್ ಅಂತೇಳಿ ಸಿ. ಸೊ ಇಲ್ಲಿ ಸಿ ಎಷ್ಟಿದೆಯಪ್ಪ ಅಂತಂದ್ರೆ 12 ಇದೆ. ಸೊ ಇದು ನಮಗ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ನಾವು ಎ ಇಂಟು ಸಿ ಅನ್ನ ಮಾಡ್ಕೋಬೇಕು. ಎ ಇಂಟು ಸಿ ಅಂತೇಳಿ ಮಾಡ್ಕೋಬೇಕು. ಎ ಬೆಲೆ ಎಷ್ಟಿದೆ? 1. ಸಿ ಬೆಲೆ ಎಷ್ಟಿದೆ? 12 ಇದೆ. ಸೊ 12 ಗುಣಿಸು 1 ಅನ್ನು ಮಾಡಿದಾಗ ನಮಗೆ ಎಷ್ಟು ಬರ್ತಿದೆ? 12 ಬರ್ತಿದೆ. ಗುಣಿಸಿದ್ರೆ ನಮಗೆ 12 ಬರಬೇಕು,
ಕೂಡಿಸಿದ್ರೆ ಅಥವಾ ಕಳೆದ್ರೆ ಈ 7 ಬರಬೇಕು, ಅಂದ್ರೆ ಎಕ್ಸ್ ನ ಸಹಗುಣಕ ಬರಬೇಕು ನಮಗೆ. ಸೊ ಗುಣಿಸಿದ್ರೆ 12 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 7 ಬರಬೇಕು. ಅಂತ 2 ಅಪವರ್ತನಗಳನ್ನ ನಾವಿಲ್ಲಿ ಬರಿಬೇಕಾಗ್ತದ. ಸೊ ಇಲ್ಲಿ ಬರಿಬೇಕಾಗಿತ್ತಪ್ಪ ಅಂತ ನಮಗೆ 12ರ ಅಪವರ್ತನಗಳು ಗೊತ್ತಿರಬೇಕು. ಸೊ 12ರ ಅಪವರ್ತನಗಳ ಬರ್ದಾಗ 1 2 3 4 ನೆಕ್ಸ್ಟ್ 6 ನೋಡ್ತೇವಿ, 12 ನೋಡ್ತೇವಿ. ಈ ರೀತಿ 12ರ ಅಪವರ್ತನಗಳನ್ನ ನೋಡ್ತೇವಿ. ಸೊ ಯಾವ 2 ಅಪವರ್ತನಗಳನ್ನ ತೆಗೆದುಕೊಂಡಾಗ ಗುಣಾಕಾರ 12 ಆಗ್ತದೋ ಮತ್ತು ಮೊತ್ತ ಅಥವಾ ಮೈನಸ್ ಮಾಡಿದಾಗ 7 ಬರ್ತದೋ. ಸೊ ಇಲ್ಲಿ 2 ಅಪವರ್ತನಗಳನ್ನ ನಾನು ತೆಗೆದುಕೊಂಡಾಗ 2 × 4 8 ಆಗ್ತದ, ಆಗುದಿಲ್ಲ ಗುಣಿಸಿದ್ರೆ. ಸೊ ಅದೇ ರೀತಿ 3 × 4 ಮಾಡಿದ್ರೆ 3 4 12 ಆಯ್ತು. ಹಾಗಾಗಿ ನಾನು 3 4 12 ತಗೋಬಹುದು, ಆದ್ರೆ ಅದು ಕೂಡಿಸಿದ್ರು ಅಥವಾ ಕಳೆದ್ರು ಸಹಿತ 7 ಬರಬೇಕು. 3 + 4 ಎಷ್ಟು ಆಗ್ತದ? 7 ಆಗ್ತದ. ಸೊ ಹಾಗಾಗಿ ನಾವು 2 ಅಪವರ್ತನಗಳನ್ನ ಯಾವ್ಯಾವ ಬರಿಬಹುದು? 3 ಮತ್ತು 4 ಅಂತ ಬರಿಬಹುದು. ಅಂದ್ರೆ 3 4 12 ಆಯ್ತು, ಗುಣಿಸಿದ್ರೆ 3 + 4 ಕೂಡಿಸಿದ್ರೆ 7 ಆಯ್ತು. ಸೊ ಈ ರೀತಿ ನಾವು ಈ 12 ಸಂಖ್ಯೆಯನ್ನ ನಾವು ಬರ್ಕೋಬೇಕಾಗ್ತದ. 1x² ಈ +7x ಅನ್ನ ಯಾವ ರೀತಿ ಬರ್ಕೋತೀವಿ? 3x + 4x + 12 ಅಂತ ಬರ್ಕೋತೀವಿ. ಇಲ್ಲಿ 2 ಗುಂಪು ಆಗಬೇಕು. ಸೊ 2 ಗುಂಪು ಯಾವ್ಯಾವುದು? 1x² + 3x ಅನ್ನೋದು ಒಂದು ಗುಂಪು, 4x + 12 ಅನ್ನೋದು ಮತ್ತೊಂದು ಗುಂಪು. ಸೊ ಇಲ್ಲಿ ಕಾಮನ್ ಅಂತ ತಗೋಬೇಕು, ಯಾವುದು ಸಾಮಾನ್ಯವಾಗಿದೆ. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಅನ್ನ ಹೊರಗಡೆ ತೆಗಿಬಹುದು. ಸೊ ಇಲ್ಲಿ 1x ಉಳಿತು, ಪ್ಲಸ್ ಇಲ್ಲಿ 3 ಉಳಿತು. ಇಲ್ಲಿ ಅದೇ ರೀತಿ 4 ಅನ್ನ ಹೊರಗಡೆ ತೆಗೆದುಕೊಂಡಾಗ +4 ನ ಹೊರಗಡೆ ತೆಗೆದುಕೊಂಡ ಎಕ್ಸ್ ಉಳಿತು, ಪ್ಲಸ್ 4 3 12. ಇಲ್ಲಿ ನೀವು ಗಮನಿಸಬೇಕು, ಈ ಬ್ರಾಕೆಟ್ದೊಳಗೆ ಏನು ಬಂದಿರ್ತದನೋ ಇದೇ ಬ್ರಾಕೆಟ್ದೊಳಗೆ ಬಂದಿರ್ತಕ್ಕಂಥದ್ದೇ ಸೊ ಮುಂದಿನ ಬ್ರಾಕೆಟ್ದಲ್ಲಿ ಬಂದಿರ್ತದ. ನಮ್ಗೆ ಅದನ್ನ ಗಮನಿಸಬೇಕು. ಸೊ ಇವಾಗ ಬರ್ತೇವಿ, ಒಂದು ಬ್ರಾಕೆಟ್ದೊಳಗಿಂದ ಒಂದು ಸಾರಿ ಬರೀರಿ x+3, ಇನ್ನೊಂದು x+4 ಬ್ರಾಕೆಟ್ ಹೊರಗಡೆ ಇರ್ತಕ್ಕಂಥದ್ದು ಮತ್ತೊಂದು ಸಾರಿ ಬರಿಬೇಕು. ಸೊ x+3 x+4 ಬಂತು. ಹಾಗಾಗಿ ನಾವು ಬರೀತೇವೆ x+3 = 0, ಇನ್ನೊಂದು x+4 = 0 ಅಂತ ಬರೆದಾಗ ಸೊ x -3 ಇತ್ತು, x -4 ಇತ್ತು. ಬಹುಪದೋಕ್ತಿ x² + 7x + 12 ಬಹುಪದೋಕ್ತಿಯ ಶೂನ್ಯಗಳು. ಈ ಬೆಲೆಗಳನ್ನು ಹಾಕಿದಾಗ ಮಾತ್ರ ನಮಗೆ p(x) ಏನಾಗಿರ್ತದ? 0 ಆಗಿರ್ತದ. ಸೊ ಈ ಬೆಲೆಗಳನ್ನ ಹೊರತುಪಡಿಸಿ ನೀವು ಯಾವುದೇ ಬೆಲೆಗಳನ್ನ ಹಾಕಿದ್ರು ಸಹಿತ ಅದು ಏನಾಗುದಿಲ್ಲ? 0 ಆಗುದಿಲ್ಲ. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರ ಶೂನ್ಯತೆಗಳನ್ನ ಕಂಡುಹಿಡಿತೇವೆ. ಸೊ ಇನ್ನ ಮುಂದಿನ ಬಲವನ್ನ ನೋಡಿದಾಗ ಸೊ ಮುಂದೆ ಏನ್ ಹೇಳ್ಯಾರ ಅವರು? ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳಿದಾರ. ಸೊ ನಾವು ತಾಳೆವನ್ನ ನೋಡಿದಾಗ ಯಾವ ರೀತಿ ನಾವು ತಾಳೆಯನ್ನ ನೋಡ್ಬೇಕು? ಸೊ ಇಲ್ಲಿ ನಮಗೆ ಈಗಾಗಲೇ ಗೊತ್ತಿದೆ, ಎ ಬೆಲೆ ಗೊತ್ತಾಗಿದೆ, ಬಿ ಬೆಲೆ 7 ಇದೆ, ಸಿ ಬೆಲೆ 12 ಇದೆ. ಸೊ ಇಲ್ಲಿ ಹಾಗಾದ್ರೆ ಇಲ್ಲಿ ನಮಗೆ ಆದ್ದರಿಂದ ನಮಗೆ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಯಾವ್ಯಾವ ಅಂತ ಕೇಳಿದಾಗ ಶೂನ್ಯತೆಗಳು ಅಲ್ಲಿ ಒಂದು ಆಲ್ಫಾ ಅಂತ ತಗೊಳ್ರಿ, ಆಲ್ಫಾ =-3. ಸೊ ಇನ್ನೊಂದು ಬೀಟಾ ಅಂತ ತಗೊಳ್ರಿ. ಸೊ ಬೀಟಾ ಎಷ್ಟಾಯ್ತು? -4. ಒಂದು ಆಲ್ಫಾ =-3, ಇನ್ನೊಂದು ಬೀಟಾ -4 ಅಂತ ಬರಿತೇವೆ. ಈಗ ನಾವು ಅದನ್ನ ತಾಳೆಯನ್ನ ನೋಡ್ಬೇಕಾಗಿದೆ. ಸೊ ಯಾವ ರೀತಿ ನಾವು ತಾಳೆಯನ್ನ ನೋಡ್ಬೇಕು? ಮೊದಲನೇದಾಗಿ ಶೂನ್ಯತೆಗಳ ಮೊತ್ತವನ್ನ ನೋಡ್ತೇವೆ. ಶೂನ್ಯತೆಗಳ ಮೊತ್ತ. ಸೊ ಇಲ್ಲಿ ಶೂನ್ಯತೆಗಳ ಮೊತ್ತವನ್ನ ಬರೆದಾಗ ಶೂನ್ಯತೆಗಳ ಮೊತ್ತ ಆಲ್ಫಾ + ಬೀಟಾ =-b/a ಅಂತ ಬರೀತೇವೆ. ಸೊ ಈಗ ನೋಡಿದ್ದೇವೆ, ಆಲ್ಫಾ ಅಂತಂದ್ರೆ ಆಲ್ಫಾದ ಬೆಲೆ -3 ಇದೆ, -3 ಪ್ಲಸ್ ಬೀಟಾ ಅಂತಂದ್ರೆ -4 ಇದೆ, -b ಬೆಲೆ ಎಷ್ಟಿದೆ? ಇಲ್ಲಿ ನೋಡಿ 7 ಇದೆ. ಸೊ ಹಾಗಾಗಿ 7 ಡಿವೈಡೆಡ್ ಬೈ a ಬೆಲೆ ಎಷ್ಟಿದೆ? 1. ಸೊ -3 ಪ್ಲಸ್ ಇಂಟು -4 -7 ಆಯ್ತು. ಸೊ -3 -4 -7 ಸೊ ಅವಾಗ ಬರೀತೇವೆ LHS ನಮಗೆ ಏನಾಗಿದೆ? RHS ಆಗಿದೆ. ಸೊ ಈ ರೀತಿ ನಾವು LHS RHS ಅನ್ನ ಸಮ ಮಾಡಿದಾಗ ನಾವು ಕಂಡುಹಿಡಿದಿರ್ತಕ್ಕಂತ ಶೂನ್ಯತೆಗಳು ಏನವ ಸರಿಯಾಗಿದ್ದೇವೆ ಅಂತ ನಾವು ನಿರ್ಧಾರಕ್ಕೆ ಬರಬಹುದು. ಅದೇ ರೀತಿಯಾಗಿ ನಾವು ಶೂನ್ಯತೆಗಳ ಗುಣಲಬ್ಧವನ್ನ ನೋಡಿದಾಗ ಶೂನ್ಯತೆಗಳ ಗುಣಲಬ್ಧ ಅಂತ ನೋಡ್ತೇವೆ.
ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಅಂತ ಬರೀತೇವೆ. ಸೊ ಸಿ ಬೈ ಎ ಅಂತ ನೋಡಿದೇವಿ. ಇಲ್ಲಿ ಆಲ್ಫಾ ಬೆಲೆ ಎಷ್ಟಿದೆ? -3. ಬೀಟಾದ ಬೆಲೆ -4. ಈಸ್ ಈಕ್ವಲ್ ಟು ಸಿ ಎತ್ತಂದ್ರೆ ಎಷ್ಟಿದೆ ನಮಗೆ? ಸಿ ಎತ್ತಂದ್ರೆ ನಾವು ಬರೀತೇವೆ ಇಲ್ಲಿ 12. ಎ ಬೆಲೆ ಎಷ್ಟಿದೆ? 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 3 4 12, ಇಲ್ಲಿ 12. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ನಾವ್ ಏನಂತ ಹೇಳ್ತೇವೆ? ಆರ್ ಎಚ್ ಎಸ್ ಅಂತ ಹೇಳ್ತೇವೆ. ಸೊ ಈ ರೀತಿ ನಾವು ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆಯನ್ನು ನೋಡ್ತೇವೆ. ನಾವು ಕಂಡಿಡಿದಿರ್ತಕ್ಕಂಥ ಶೂನ್ಯತೆಗಳು ಏನಿದಾವ ಸರಿ ಅಂತ ಹೇಳ್ತೇವೆ. ಯಾವಾಗ ಸರಿ ಅಂತ ಹೇಳ್ತೇವಪ್ಪ ಅಂತಂದ್ರ ತಾಳೆ ನೋಡಿದಾಗ ಶೂನ್ಯತೆಗಳ ಮೊತ್ತ ಎಲ್ ಎಚ್ ಎಸ್ ಇಸ್ಕ್ವಲ್ ಟು ಆರ್ ಎಚ್ ಎಸ್ ಆಗಿರ್ಬೇಕು. ಅದೇ ರೀತಿ ಶೂನ್ಯತೆಗಳ ಲಬ್ಧ ಎಲ್ ಎಚ್ ಎಸ್ ಇಸ್ಕ್ವಲ್ ಟು ಆರ್ ಎಚ್ ಎಸ್ ಆಗಿರ್ಬೇಕು. ಅವಾಗ ಮಾತ್ರ ನಾವು ಕಂಡಿಡಿದಿರ್ತಕ್ಕಂಥ ಶೂನ್ಯತೆಗಳು ಏನದಾವ ಸರಿ ಅದಾವ ಅಂತ ಹೇಳಿ ಹೇಳ್ತೇವೆ. ಸೊ ಇದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಕೇಳತಕ್ಕಂತ ಪ್ರಶ್ನೆ. 3 ಅಂಕಗಳಿಗೆ ಕೇಳತಕ್ಕಂತ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ನೀವು ಜಾಸ್ತಿ ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗ್ತದ. ಸೊ ನಾವು ಇನ್ನೊಂದು ರೀತಿಯ ಲೆಕ್ಕಗಳನ್ನ ನೋಡ್ತೇವೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಪ್ಲಸ್ 6x ಪ್ಲಸ್ 4 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡು ಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. ಸೊ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಲೆಕ್ಕದಲ್ಲಿ x² ನ ಸಹಗುಣಕ ಎಷ್ಟಿತ್ತು? 1 ಇತ್ತು. ಆದ್ರೆ ಇಲ್ಲಿ x² ನ ಸಹಗುಣಕ ಎಷ್ಟಿದೆ? 2 ಇದೆ. ಸೊ ಈ ರೀತಿ ಲೆಕ್ಕಗಳನ್ನ ಬಂದಾಗ ನಾವು ಯಾವ ರೀತಿ ಮಾಡಬೇಕು? ಸೊ ಮೊದಲನೇದಾಗಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಪ್ಲಸ್ 6x ಪ್ಲಸ್ 4. ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ ಎ ಇಂಟು ಸಿ ಅಂತ ಹೇಳಿ ಮಾಡಬೇಕು. ಇಲ್ಲಿ ಎ ಬೆಲೆ ಎಷ್ಟಿದೆ? 2 ಗುಣಿಸು ಸಿ ಬೆಲೆ 4 ಇದೆ. ಸೊ 2 4 8 ಆಯ್ತು. ಸೊ ಈ 8ಅನ್ನ ನಾವು ಯಾವ ರೀತಿ ಬರಿಬೇಕಂತ ಕೇಳಿದ್ರೆ, ಸೊ ಇಲ್ಲಿ ಗುಣಿಸಿದ್ರೆ 8 ಆಗಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ 6 ಆಗಬೇಕು. ಅಂದ್ರೆ ಎಕ್ಸ್ ನ ಸಹಗುಣಕ ನಮಗೆ ಸಿಗಬೇಕು. ಅಲ್ಲಿ ಅಂತ 2 ಅಪವರ್ತನಗಳನ್ನ ನಾವು ಬರಿಬೇಕು. ಸೊ ನಾವು ಬರೀತೇವೆ 4 ಗುಣಿಸು 2 ಅಂತ ಬರೀಬಹುದು. 4 ಗುಣಿಸು 2 ಅಂತ ಬರೀಬಹುದು. 4 ಗುಣಿಸು 2 4 2 8 ಆಯ್ತು. 4 ಪ್ಲಸ್ 2 6 ಆಯ್ತು. 2ಕ್ಕ ಪ್ಲಸ್ ಅನ್ನ ಕೊಡಬೇಕು. ಪ್ಲಸ್ 4 ಪ್ಲಸ್ 2 ಕೂಡಿಸಿದ್ರೆ ಏನಾಗ್ತದ? ನಮಗೆ 6 ಆಗ್ತದ. ಒಂದು ವೇಳೆ ನಿಮಗೆ ಇಲ್ಲಿ ಏನಾದ್ರೂ ಮೈನಸ್ ಚಿಹ್ನೆ ಇದ್ರೆ, ಸೊ ಇಲ್ಲಿ ಏನಾದ್ರೂ ಮೈನಸ್ ಚಿಹ್ನೆ ಇದ್ರೆ, ಸೊ ಅವಾಗ ನೀವು ಏನ್ ಮಾಡ್ಬೇಕಾಗ್ತದ? ಸಪೋಸ್ ಇಲ್ಲಿ 2x ಅಂತ ಹೇಳಿ ಏನಾದ್ರೂ ಇದ್ರೆ ಅವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತ ನಮಗೆ ಗುಣಿಸಿದ್ರೆ 8 ಬರಬೇಕು ಅಥವಾ -8 ಬರಬೇಕು. ಸೊ ಅವಾಗ ನಿಮಗೆ ಕೂಡಿಸಿದ್ರೆ ಅಥವಾ ಕಳೆದ್ರೆ ಎಷ್ಟು ಬೇಕಾಗ್ತದ? -2 ಬರ್ಬೇಕಾಗಿರ್ತದ. ಸೊ ಅವಾಗ ನೀವು ಏನ್ ಮಾಡ್ಬೇಕು? ದೊಡ್ಡ ಸಂಖ್ಯೆ ಮೈನಸ್ ಚಿಹ್ನೆಯನ್ನು ಕೊಟ್ಕೊಂಡು ಚಿಕ್ಕ ಸಂಖ್ಯೆಗೆ ಪ್ಲಸ್ ಅನ್ನ ಕೊಟ್ಕೊಂಡಿರ್ಬೇಕು. ಅವಾಗ ನಿಮಗೆ ಮೈನಸ್ ಆಗಿ ಬಂದ್ಬಿಡ್ತದ. ಸೊ ಯಾವಾಗ್ಲೂ ಇಲ್ಲಿ ಮೈನಸ್ ಏನಾದ್ರೂ ಇತ್ತಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆಗೆ ಮೈನಸ್, ಚಿಕ್ಕ ಸಂಖ್ಯೆಗೆ ಪ್ಲಸ್. ಒಂದ್ ವೇಳೆ ಇಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇತ್ತಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆಗೆ ಪ್ಲಸ್, ಚಿಕ್ಕ ಸಂಖ್ಯೆಗೆ ಮೈನಸ್ ಅಂತೇಳಿ ಕೊಟ್ಕೋಬೇಕು. ಸೊ ಈ ರೀತಿ ಲೆಕ್ಕಗಳನ್ನ ನಾವು ಬಿಡಿಸಬೇಕಾದ್ರೆ ಸ್ವಲ್ಪ ಗಮನ ಇರಬೇಕು. ಯಾವ ರೀತಿ ಬರ್ಕೋತೇವೆ? ಇದನ್ನ 4 ಗುಣಿಸು 2 ಅಂತ ಬರಿತೇವಿ. ಸೊ ಇವಾಗ 2x² ಪ್ಲಸ್ 4x ಪ್ಲಸ್ 2x ಪ್ಲಸ್ 4 ಅಂತ ನೋಡ್ತೇವೆ. ಸೊ ಈಗ ನಾವು ಗುಂಪನ್ನ ಮಾಡಿದಾಗ ಇಲ್ಲಿ 2 ಗುಂಪು ಮಾಡಬೇಕು. 2x² ಪ್ಲಸ್ 4x ಅನ್ನೋದು ಒಂದು, 2x ಪ್ಲಸ್ 4 ಅನ್ನೋದು ಇನ್ನೊಂದು. ಇಲ್ಲಿ ಸಾಮಾನ್ಯವಾಗಿ ತೆಗಿಬೇಕು. ಏನು ನಮಗೆ ಸಾಮಾನ್ಯವಾಗಿ ಸಿಗ್ತದ? ಕಾಮನ್ ಏನ್ ಸಿಗ್ತದ? ಇಲ್ಲಿ 2x ಅದ, ಇಲ್ಲಿ 2x ಅದ. 2x ಅಂದ್ರೆ ಇಲ್ಲಿ ನೋಡ್ರಿ 4ರ ಅಪವರ್ತನ 2 ಆಗಿರೋದ್ರಿಂದ ಸೊ 2 ಇಲ್ಲಿನೂ 2 ಅದ, 2 ಹೊರಗಡೆ ತೆಗೆದೇವಿ. ಎಕ್ಸ್ ಇಲ್ಲಿನೂ ಅದ, ಇಲ್ಲಿನೂ ಅದ ಎಕ್ಸ್, ಅದು ಎಕ್ಸ್ ಅನ್ನ ಹೊರಗಡೆ ತೆಗೆದೇವಿ. ಇನ್ನು ಉಳಿತದೇನು? ಎಕ್ಸ್ ಉಳಿತು. ಪ್ಲಸ್ ಇಲ್ಲಿ 2 ಎಷ್ಟಲೇ 4, 2 2 ಎಕ್ಸ್ ಆಲ್ರೆಡಿ ಹೊರಗಡೆ ಬಂದದ, ಎಕ್ಸ್ ಪ್ಲಸ್ 2 ಆಯ್ತು. ಇನ್ನು ಇಲ್ಲಿ ಪ್ಲಸ್ ಇಲ್ಲಿ ಏನು ಹೊರಗಡೆ ತೆಗಿಬಹುದು? ಪ್ಲಸ್ 2 ಅನ್ನ ಹೊರಗಡೆ ತೆಗಿರಿ. ಎಕ್ಸ್ ಯಾಸ್ ಇಟ್ ಈಸ್ ಪ್ಲಸ್ 2 ಎಷ್ಟಲೇ 2 2 4 ಆಗಿಬಿಡ್ತದ. ಸೊ ಇವಾಗ ಬ್ರಾಕೆಟ್ ದಲ್ಲಿ ಇರ್ತಕ್ಕಂಥದ್ದು ಎಕ್ಸ್ ಪ್ಲಸ್ 2 ಒಂದು, ಇನ್ನೊಂದು ಬ್ರಾಕೆಟ್ ಹೊರಗಡೆ ಇರ್ತಕ್ಕಂಥದ್ದು 2x ಪ್ಲಸ್ 2 ಆಗ್ತದ. ಸೊ ಇವಾಗ ನಮ್ಗೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು
0. So 2x plus 2 is equal to 0. X is equal to minus 2. ಇಲ್ಲಿ 2x equal to minus 2 ಆಯ್ತು. X is equal to minus 2 by 2 ಅಂತಂದ್ರೆ x is equal to minus 1. ಎರಡು ಒಂದಲೇ x is equal to minus 1 ಆಯ್ತು. ಸೊ ಇಲ್ಲಿ ಆದ್ದರಿಂದ ಎರಡು ಶೂನ್ಯತೆಗಳು ಯಾವ್ಯಾವ ಆಗ್ತಾವ ನಮಗೆ ಶೂನ್ಯತೆಗಳು ಆಲ್ಫಾ ಇಸ್ ಈಕ್ವಲ್ ಟು ಒಂದು ಮೈನಸ್ 2 ಆಯ್ತು, ಇನ್ನೊಂದು ಬೀಟಾ ಇಸ್ ಈಕ್ವಲ್ ಟು ಮೈನಸ್ 1 ಇತ್ತು. ಈ ರೀತಿ ನಮಗೆ ಎರಡು ಶೂನ್ಯತೆಗಳನ್ನ ಸಿಕ್ಕು. ಸೊ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಾಗ್ತದ, ತಾಳೆವನ್ನ ನೋಡ್ಬೇಕಾಗ್ತದ. ಸೊ ಅದು ಯಾವ ರೀತಿ ನಾವು ನೋಡ್ಬೋದು ತಾಳೆ. ಸೊ ತಾಳೆಯನ್ನ ನೋಡಿದಾಗ ಏನು ಮೊದಲನೇದಾಗಿ ಶೂನ್ಯತೆಗಳನ್ನ ಮೊತ್ತವನ್ನ ಮಾಡಿದಾಗ ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಬೆಲೆ ಎಷ್ಟಿದೆ -2 ಪ್ಲಸ್ ಬೀಟಾದ ಬೆಲೆ -1 ಈಸ್ ಈಕ್ವಲ್ ಟು ಬಿ ಎಷ್ಟಿದೆ ನಮಗಿಲ್ಲಿ ಎಕ್ಸ್ ಅನ್ನ ಸಹಗುಣಕ ಎಷ್ಟಿದೆ 6 ಇದೆ. ಸೊ 6 ಡಿವೈಡೆಡ್ ಬೈ ಎ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 2 ಇದೆ. ಸೊ -2 ಪ್ಲಸ್ ಇಂಟು -1 ಈಸ್ ಈಕ್ವಲ್ ಟು ಇಲ್ಲಿ -6 ಡಿವೈಡೆಡ್ ಬೈ 2 -2 -1 -3 ಆಯ್ತು. ಇಲ್ಲಿ 2 ಒಂದಲೇ 2 3 6 ಅಂದ್ರೆ -3 ಬಂತು. ಸೊ ಇವಾಗ ಏನಾಯ್ತು, ಇಲ್ಲಿ LHS is equal to RHS ಆಯ್ತು. LHS is equal to RHS ಯಾವ್ದಿದು ಶೂನ್ಯತೆಗಳ ಮೊತ್ತ. ಇದೇ ರೀತಿ ಶೂನ್ಯತೆ ಗುಣಲಬ್ಧವನ್ನ ನೋಡ್ತೇವಿ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ನೋಡ್ತೇವೆ. ಅಲ್ಫಾ ಬೆಲೆ ಎಷ್ಟಿದೆ -2 ಇಂಟು ಬೀಟಾ ಬೆಲೆ -1 ಈಕ್ವಲ್ ಟು ಸಿ ಬೆಲೆ ಎಷ್ಟಿದೆ ನಮಗೆ 4, ಎ ಬೆಲೆ 2. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಇಲ್ಲಿ 2 ಒಂದಲೇ 2 ಈಸ್ ಈಕ್ವಲ್ ಟು 2 ಒಂದಲೇ 2 ಕ್ಯಾನ್ಸಲ್ ಮಾಡಿದ್ರೆ 2 2. ಸೊ ಇಲ್ಲಿ ಎಷ್ಟು ಬಂತು 2 ಬಂತು ಪ್ಲಸ್ 2 ಅಂದ್ರೆ ಏನಾಯ್ತು LHS is equal to RHS ಆಯ್ತು. RHS. ಸೊ ಈ ರೀತಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಶೂನ್ಯತೆಗಳನ್ನ ಕಂಡುಹಿಡಿತೇವೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಸಹಗುಣಕ 2 ಇರೋದ್ರಿಂದ ಇಲ್ಲಿ ನಾವು ಸಾಮಾನ್ಯವಾಗಿ ತೆಗೆಯುವಾಗ ಕಾಮನ್ ಅನ್ನ ತೆಗೆಯುವಾಗ ಸ್ವಲ್ಪ ಗಮನಿಸಬೇಕು. ಇಲ್ಲಿ ಏನು ಬರ್ತದ ಹೊರಗಡೆ 2x ಅಂತಕ್ಕಂಥದ್ದು ಹೊರಗಡೆ ಬರ್ತದ. ಸೊ ಮೊದಲು ಏನ್ ಮಾಡ್ತಿದ್ರೆ ನೀವು ಬರೀ ಎಕ್ಸ್ ಸ್ಕ್ವೇರ್ ಇತ್ತು, ಅಲ್ಲಿ ಬರೀ ಸಾಮಾನ್ಯವಾಗಿ ನಾವು ಏನನ್ನ ತಗೋತೇವಿ ಎಕ್ಸ್ ಅನ್ನ ಮಾತ್ರ ತೆಗೆಯುತ್ತಿದ್ದೇವೆ. ಆದ್ರೆ ಇಲ್ಲಿ ಏನ್ ಮಾಡ್ತೇವಪ್ಪ ಅಂತಂದ್ರೆ 2x ಅನ್ನ ಹೊರಗಡೆ ತೆಗಿತೇವಿ. ಸೊ ಇದು ನಿಮಗೆ ನೆನಪಿರಬೇಕು. ಸೊ ಇಂಥ ಲೆಕ್ಕಗಳನ್ನ ಕೇಳೋ ಸಾಧ್ಯತೆಗಳು ಇರ್ತಾವ. ಸೊ ಈ ರೀತಿಯ ಲೆಕ್ಕಗಳನ್ನು ಕೂಡ ನೀವು ಏನ್ ಮಾಡ್ಬೇಕಾಗ್ತದ, ಪ್ರಾಕ್ಟೀಸ್ ಮಾಡ್ಬೇಕಾಗ್ತದ. ಸೊ ನೆಕ್ಸ್ಟ್ ನೋಡ್ತೇವೆ ನಾವು ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಅಂತೇಳಿ. ಏನ್ರಿ ಸರ್ ಇದು ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಅಂದ್ರೆ ನಮಗ ಅವ್ರು ಏನ್ ಕೊಟ್ಟಿರ್ತಾರ, ಶೂನ್ಯತೆಗಳನ್ನ ಕೊಟ್ಟಿರ್ತಾರ, ಒಂದು ವರ್ಗ ಬಹುಪದೋಕ್ತಿಯನ್ನ ಬರೀರಿ ಅಂತ ಹೇಳ್ತಾರ. ಶೂನ್ಯತೆಗಳು ಅವರೇ ಕೊಟ್ಟಿರ್ತಾರ, ಆಲ್ಫಾ ಮತ್ತು ಬೀಟಾ ಕೊಟ್ಟು ನಮಗೇನು ಹೇಳಿರ್ತಾರ, ಒಂದು ವರ್ಗ ಬಹುಪದೋಕ್ತಿಯನ್ನ ಬರೀರಿ ಅಂತ ಹೇಳ್ತಾರ. ಇಲ್ಲಿ ಆಲ್ಫಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿ ಶೂನ್ಯತೆಗಳು ಆದಾಗ ಅವಾಗ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಏನಾಗ್ತದೆ ಅಂತ ಕೇಳಿದಾಗ ನಮಗೆ P of x is equal to ಏನಂತ ಹೇಳ್ತೀವಿ ನಾವು x square plus minus into bracket alpha plus beta into x plus alpha into beta ಅಂತ ಹೇಳ್ತೇವೆ. ಇದು ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿರಬೇಕು. P of x is equal to x square minus into bracket alpha plus beta into x plus alpha into beta. ಇದು ಏನಾಗಿರ್ತದ ನಮಗೆ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಆಗಿರ್ತದ. ಒಂದು ಉದಾಹರಣೆಯನ್ನ ನೋಡಿದಾಗ 4 ಮತ್ತು 3 ಶೂನ್ಯತೆಗಳು ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೀರಿ ಒಂದಂಕ ಕೇಳುವ ಸಾಧ್ಯತೆಗಳು ಇರ್ತಾವ. 4 ಮತ್ತು 3 ಶೂನ್ಯತೆಗಳು ಒಂದು ವರ್ಗ ಬಹುಪದೋಕ್ತಿಯನ್ನ ನಾವು ಬರೀಬೇಕಾದ್ರೆ ಸೊ ಇಲ್ಲಿ ಮೊದಲನೇದಾಗಿ ಆಲ್ಫಾ ಇಸ್ ಈಕ್ವಲ್ ಟು ಎಷ್ಟಿದೆ ನಮಗೆ, ಆಲ್ಫಾ ಇಸ್ ಈಕ್ವಲ್ ಟು ಅವರೇ ಕೊಟ್ಟಿದಾರ, ಇಷ್ಟು ಕೊಟ್ಟಿದಾರ 4 ಕೊಟ್ಟಿದಾರ. ಆಲ್ಫಾ ಅಂತಂದ್ರೆ ಎಷ್ಟಿದೆ ನಮಗೆ 4 ಇದೆ. ಸೊ ಆಲ್ಫಾ 4 ಇದೆ, ಬೀಟಾ ಎಷ್ಟಿದೆ 3 ಇದೆ. ಅಪೇಕ್ಷಿತ ವರ್ಗ ಬಹುಪದೋಕ್ತಿ ನಾವು ಏನಂತ ಬರೀತೇವೆ, ಅಪೇಕ್ಷಿತ ವರ್ಗ ಬಹುಪದೋಕ್ತಿ P of x is equal to x square minus alpha plus beta into x plus alpha into beta ಅಂತ ನೋಡ್ತೇವೆ.
ಸೊ ಇವಾಗ ನಾವು ಬರೆಯೋದಾದ್ರೆ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ಎಷ್ಟಿದೆ ಇಲ್ಲಿ? ಅಲ್ಫಾ 4 ಇದೆ, ಬೀಟಾ 3 ಇದೆ. ಸೊ ಅದನ್ನ ಹಾಕಿದಾಗ 4 ಪ್ಲಸ್ 3 ಆಯ್ತು ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ 4 ಗುಣಿಸು 3 4 ಗುಣಿಸು 3 ಆಯ್ತು. ಸೊ ಈಗ ಇದನ್ನ ಬರೆದಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 3 7 ಎಕ್ಸ್ ನೆಕ್ಸ್ಟ್ 4 3 ಎಷ್ಟಾಗ್ತದ 12 ಪ್ಲಸ್ 12. ಸೊ ಇಲ್ಲಿ ನಿಮಗೆ 4 3 12 ಆಯ್ತು. ಸೊ ಈ ರೀತಿ ನೀವು ಏನ್ ಮಾಡ್ಬೇಕಾಗ್ತದ, ನಾವು ಅಪೇಕ್ಷಿತ ವರ್ಗಬಹುದತೆಯನ್ನ ಬರೀತೇವೆ. ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 12. ನೋಡ್ರಿ ಈ ವರ್ಗಬಹುದತೆಯನ್ನ ಬರೆದಾಗ ಅದು ಏನ್ ಸಿಗ್ತದಪ್ಪ ಅಂತಂದ್ರೆ ನಮ್ಗ ಯಾವ 2 ಶೂನ್ಯತೆಗಳನ್ನ ಸಿಗ್ತಾವ, ಒಂದು ಆಲ್ಫಾ ಈಕ್ವಲ್ ಟು 4 ಸಿಗ್ತದ, ಇನ್ನೊಂದು ಬೀಟಾ ಈಕ್ವಲ್ ಟು 3 ಸಿಗ್ತದ. ಈ ರೀತಿ ನಾವು ಏನ್ ಮಾಡ್ತೇವೆ, ಅಪೇಕ್ಷಿತ ವರ್ಗ ಬಹುಪದತೆಯನ್ನ ಬರೀತೀವಿ. ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಏನ್ ಮಾಡ್ತಾರ, ಸ್ವಲ್ಪ ನೆನಪಿರಬೇಕು, ಇಲ್ಲಿ ನಮಗೆ ಅಲ್ಫಾ ಮತ್ತು ಬೀಟಾ ಸಪರೇಟ್ ಆಗಿ ಕೊಟ್ಟಾರ, ಶೂನ್ಯತೆಗಳನ್ನ ಸಪರೇಟ್ ಆಗಿ ಕೊಟ್ಟಾರ. ಕೆಲವೊಂದು ಸಾರಿ ಏನ್ ಮಾಡ್ತಾರಪ್ಪ ಅಥವಾ ಆ ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ ಅಂತ ಕೊಡ್ತಾರ. ಸೊ ಅವಾಗ ಯಾವ ರೀತಿ ಬರಿಬೇಕು, ಉದಾಹರಣೆಯನ್ನ ನೋಡ್ರಿ. ಸೊ ಇಲ್ಲಿ ನಮಗೆ ಒಂದು ಉದಾಹರಣೆ ನಾನು ನಿಮಗಿಲ್ಲೇ ಹೇಳಿಬಿಡ್ತೀನಿ. ಯಾವ ರೀತಿ ಇದೆ, ಶೂನ್ಯತೆಗಳ ಮೊತ್ತ, ಇದು ಶೂನ್ಯತೆಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ. ಶೂನ್ಯತೆಗಳ ಮೊತ್ತ 5, ಶೂನ್ಯತೆಗಳ ಮೊತ್ತ 5, ಶೂನ್ಯತೆಗಳ ಗುಣಲಬ್ಧ 6, ಶೂನ್ಯತೆಗಳ ಗುಣಲಬ್ಧ 6 ಆದರೆ ಒಂದು ವರ್ಗ ಬಹುಪದತೆಯನ್ನ ಬರೀರಿ ಅಂತ ಹೇಳ್ತಾರ. ಅವಾಗ ನೀವು ಬರಿಬೇಕು ಏನಂತ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಸ್ ಇಟ್ ಈಸ್. ಸೊ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಇದ್ರಾಗೆ ವರ್ಗ ಬಹುಪದತೆಯಲ್ಲಿ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಅವರೇ ಕೊಟ್ಟಿದಾರ. ಎಷ್ಟು ಕೊಟ್ಟಿದಾರ? 5 ಕೊಟ್ಟಾರ. ಅಲ್ಫಾ ಮತ್ತು ಬೀಟಾ ಸಪರೇಟ್ ಇಲ್ಲ, ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಮೊತ್ತವನ್ನ ಮಾಡಿ ಕೊಟ್ಟಿದಾರ. ಅಲ್ಲಿ 5 ಅನ್ನೋದು ಅಲ್ಫಾ ತಗೊಳಕ್ ಹೋಗ್ಬಾರ್ದು, 6 ಅನ್ನೋದು ಬೀಟಾ ಅಂತೇಳಿ ತಗೊಳಕ ಹೋಗ್ಬಾರ್ದು. ಸೊ ಅಲ್ಲಿ ನೀವು ಗಮನಿಸ್ಬೇಕು, ಏನು 5 ಅನ್ನೋದು ಏನಪ್ಪಾ ಅಂತಂದ್ರ ಶೂನ್ಯತೆಗಳ ಮೊತ್ತ ಆಗ್ಯದ, ಇಲ್ಲಿ ಬರೀ ಶೂನ್ಯತೆ ಅಲ್ಲ ಅದು. ಸೊ 5 ಅನ್ನೋದು ಶೂನ್ಯತೆಗಳ ಮೊತ್ತ ಆಗಿರೋದನ್ನ ನಾವು ಅಲ್ಫಾ ಪ್ಲಸ್ ಬೀಟಾ ಇದ್ದ ಜಾಗದಲ್ಲಿ ಏನು ಬರೀಬಹುದು, 5 ಬರೀಬಹುದು ಇಂಟು ಎಕ್ಸ್. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ, ಇದು ಬೀಟಾ ಅಲ್ಲ, ಅಲ್ಫಾ ಇಂಟು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ. ಸೊ ಅದು ಎಷ್ಟಿದೆ, ನಮಗೆ 6 ಇದೆ, ಪ್ಲಸ್ 6 ಅಂತ ಬರೀತೇವೆ. ಈ ರೀತಿ ನಮಗೆ ಏನು ಸಿಗ್ತದ, ಅವಾಗ ಅಪೇಕ್ಷಿತ ವರ್ಗ ಬಹುಪದೋಕ್ತಿ ಸಿಗ್ತದ. ಸೊ ನೀವು ನೆನಪಿಟ್ಕೋಬೇಕು, ಶೂನ್ಯತೆಗಳ ಮೊತ್ತ ಕೊಟ್ಟಾರೋ ಅಥವಾ ಶೂನ್ಯತೆಗಳ ಅಷ್ಟೇ ಕೊಟ್ಟಾರೋ. ಶೂನ್ಯತೆಗಳು ಕೊಟ್ಟಾಗ ಸಪರೇಟ್ ಅಲ್ಫಾ ಮತ್ತು ಬೀಟಾ ಸಪರೇಟ್ ಇರ್ತಾವ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಾಗ ಅವೆರಡು ಕೂಡಿಸಿ ಕೊಟ್ಟಿರ್ತಾರ ಅಂತ ಅರ್ಥ. ಸೊ ಅವಾಗ ನೀವು ಏನ್ ಮಾಡ್ತೀರಿ, 5 ಮತ್ತು 6 ಕೊಟ್ಟಾಗ ಅಲ್ಫಾ ತಗೋತೀರಿ, ಇದು ಬೀಟಾ ಅಂತ ತಗೊಂಡ್ಬಿಡ್ತೀರಿ. ಏನ್ ಮಾಡ್ತಾರ, 5 6 11 ಕೂಡಿಸ್ತಾರ. ಶೂನ್ಯತೆಗಳ ಮೊತ್ತ ಗುಣಲಬ್ಧ ಬರಿಬೇಕಾದ್ರ 30 ಬರೆದು ಬಿಡ್ತಾರ. ಇದು ತಪ್ಪಾಗಿ ಬಿಡ್ತದ. ಗೊತ್ತಾಯ್ತು. ಸೊ ಈ ರೀತಿಯ ನಿಮಗೆ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆಗಳದಾವ. ಒಟ್ಟಾರೆಯಾಗಿ ಬಹುಪದೋಕ್ತಿಯಲ್ಲಿ ನಾವು ನೋಡ್ತಕ್ಕಂತ ಪರಿಕಲ್ಪನೆಗಳನ್ನ ಮೊದಲನೇದಾಗಿ ನಾವು ನೋಡಿದಾಗ ಆ ಬಹುಪದೋಕ್ತಿಯ ಮಹತ್ತಮಘಾತ ಅಥವಾ ಡಿಗ್ರಿಯನ್ನ ನೋಡ್ತೇವೆ. ನೆಕ್ಸ್ಟ್ ಬಹುಪದೋಕ್ತಿಯ ವಿಧಗಳನ್ನ ನೋಡ್ತೇವೆ, ಬಹುಪದೋಕ್ತಿಯ ಶೂನ್ಯತೆಗಳನ್ನ ನೋಡ್ತೇವೆ. ನೆಕ್ಸ್ಟ್ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ರೇಖಾಗಣಿತ ಅರ್ಥವನ್ನ ತಿಳ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ಕೊನೆಯದಾಗಿ ನಾವು ನೋಡಿದ್ದೇವೆ ಯಾವುದು, ಅಪೇಕ್ಷಿತ ವರ್ಗ ಬಹುಪದೋಕ್ತಿಯನ್ನು ಯಾವ ರೀತಿ ನಾವು ಬರೀಬಹುದು ಅಂತಕ್ಕಂಥದ್ದು ಸೊ ನೋಡಿದ್ದೇವೆ. ಸೊ ಇಷ್ಟು ಆ ಪರಿಕಲ್ಪನೆಗಳನ್ನು ನಿಮಗೆ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಈ ಎಲ್ಲಾ ಪರಿಕಲ್ಪನೆಗಳನ್ನ ಇಟ್ಕೊಂಡು ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧತೆ ಮಾಡ್ತಾರೆ. ಸೊ ಹಾಗಾಗಿ ಈ ಎಲ್ಲಾ ಪರಿಕಲ್ಪನೆಗಳನ್ನ ಸೊ ನೀವು ಏನ್ ಮಾಡ್ಬೇಕಾಗ್ತದ, ಒಂದು ಸಾರಿ ಅಧ್ಯಯನ ಮಾಡ್ಬೇಕಾಗ್ತದ. ಸೊ ಇಷ್ಟು ಮಾಡಿದ್ದೆ ಆದ್ರ ನೀವು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಟ್ಟಾರೆಯಾಗಿ ನಿಮಗೆ 5 ಅಂಕಗಳಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ 1 ಅಥವಾ 2 ಅಂಕಗಳಿಗೆ ಒಂದು ಗ್ರಾಫ್ ಅನ್ನ ಕೊಡ್ತಾರ. ಸೊ ಆ ಗ್ರಾಫ್ ಹೊಂದಿರತಕ್ಕಂಥ ಶೂನ್ಯತೆಗಳು ಎಷ್ಟದವ ಅಥವಾ ಆ ಶೂನ್ಯತೆಗಳು ಯಾವುವು ಅಂತ ಕೇಳಬಹುದು. ಅಥವಾ ನಿಮಗೆ ಗ್ರಾಫ್ ಕೊಡ್ಲಾರ್ದೆ ನಿಮಗೆ ಏನ್ ಕೊಟ್ಟಿರ್ತಾರ, ಬಹುಪದೋಕ್ತಿ ಕೊಟ್ಟಿರ್ತಾರ, ಆ ಬಹುಪದೋಕ್ತಿ ಡಿಗ್ರಿ ಏನಂತ ಕೇಳಬಹುದು, ಅಥವಾ ಶೂನ್ಯತೆಗಳು ಏನದ ಅಂತ ಹೇಳಿ ಕೇಳಬಹುದು. ಇನ್ನು ನೆಕ್ಸ್ಟ್ ನಿಮಗೆ 3 ಅಂಕಗಳಿಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿ
ಲೆಕ್ಕಗಳನ್ನ ಕೇಳ್ತಾರಪ್ಪ ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 4 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತಕ್ಕಂಥ ಪ್ರಶ್ನೆಯನ್ನು 3 ಅಂಕಗಳಿಗೆ ಕೇಳುವ ಸಾಧ್ಯತೆ ಇದೆ. ಕೆಲವೊಂದು ಸಾರಿ ವರ್ಗ ಬಹುಪದೋಕ್ತಿ ಅವರೇ ಕೊಟ್ಟಿರ್ತಾರ, ಕೆಲವೊಂದು ಸಾರಿ ನಿಮಗೆ ಮಾಡಿರ್ತಾರಪ್ಪ ಅಂತಂದ್ರೆ ಶೂನ್ಯತೆಗಳನ್ನ ಕೊಟ್ಟಿರ್ತಾರ, ವರ್ಗ ಬಹುಪದೋಕ್ತಿಯನ್ನ ಬರೋದು, ಶೂನ್ಯತೆಗಳನ್ನ ಕಂಡುಹಿಡಿದು ತಾಳೆ ನೋಡೋದು ಅಲ್ಲೇ ಕೊಟ್ಟು ಬಿಟ್ಟಿರ್ತಾರ. ನಿಮ್ಗೆ ವರ್ಗ ಬಹುಪದೋಕ್ತಿ ಕೊಟ್ಟಿಲ್ಲ. ಯಾವ ರೀತಿ ಕೊಡಬಹುದು ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ 4 ಮತ್ತು 3 ಶೂನ್ಯತೆಗಳನ್ನ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಮತ್ತು ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತ ಹೇಳ್ಕೊಡಬಹುದು. ಮೊದಲು ನೀವೇನು ಬರಿಬೇಕಾಗ್ತದ, 4 ಮತ್ತು 3 ಶೂನ್ಯತೆಗಳು ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರಿಬೇಕು. ಮೊದಲ ಆ ವರ್ಗ ಬಹುಪದೋಕ್ತಿಯನ್ನು ಬರೆದಾದ ನಂತರ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಬೇಕು. ಶೂನ್ಯತೆಗಳನ್ನ ಕಂಡುಹಿಡಿದ ನಂತರ ನಮಗೆ ಕೊನೆಯದಾಗಿ ಆ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಬೇಕು. ಸೊ ಇಷ್ಟು ನೀವು ಮಾಡಿದ್ದೆ ಆದ್ರೆ 3 ಅಂಕಗಳಿಗೆ ಸಿಗ್ತಕ್ಕಂತ ಪ್ರಶ್ನೆ ಆಗಿರ್ತದ. ಸೊ ಇಷ್ಟು ನೀವು ಅಧ್ಯಯನ ಮಾಡಬೇಕು. ಧನ್ಯವಾದಗಳು.